ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಇವಾಗ ನನ್ನ ಹೆಲ್ತ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ಸ್ವಲ್ಪ ಸ್ಕಿಪ್ಪಿಂಗ್ ಮಾಡ್ತೀನಿ. 20 to 30 ಮಿನಿಟ್ಸ್ ಸ್ಕಿಪ್ಪಿಂಗ್ ಮಾಡ್ತೀನಿ. ಇದರಲ್ಲಿ ಕೆಲವರು ಹೇಳ್ಬೋದು ಫ್ಯಾಟ್ ಬರ್ನಿಂಗಿಗ ಅಥವಾ ಆ ಥರ ಅಲ್ಲ. ನನಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ಹಾಗಾಗಿ ಅದು ಕಂಟ್ರೋಲಿಗೋಸ್ಕರನೂ ಅಂತಲೂ ಇರ್ಬೋದು. ಜಾಸ್ತಿ ಎಕ್ಸಸೈಸ್ ಮಾಡೋದ್ರಿಂದ ಸ್ವಲ್ಪ ಯೂಸ್ಫುಲ್ ಆಗ್ಬೋದು ಅಂತ. ಹಾಗೆಯೇ ನಾನು ಸ್ವಲ್ಪ ಜಾಸ್ತಿ ಎಕ್ಸಸೈಸ್ ಆಗಲಿ ಅಂತ ನಾನಿಲ್ಲಿ ಬಾಸ್ಕೆಟ್ಬಾಲಲ್ಲಿ ಆಡ್ತೀನಿ. ಯಾಕೆಂದರೆ ನನಗೆ ಸ್ವಲ್ಪ ಡೇ ಬೈ ಡೇ ಸ್ಟ್ರೆಂತ್ ಕಡಿಮೆ ಆಗ್ತಿದೆ ಅನಿಸ್ತಿದೆ ಬಾಡಿಲಿ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಆಗಲಿ ಅನ್ನೋದಕ್ಕೋಸ್ಕರ, ಹಾಗೆಯೇ ಇಮ್ಯುನಿಟಿ ಪವರು ಕೂಡ ಜಾಸ್ತಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನೆಲ್ಲ ಮನೆಯಲ್ಲೇ ಮಾಡ್ತಿದ್ದೀನಿ. ಮುಂಚೆ ನಾನು ಜಿಮ್ಮಿಗೆ ಹೋಗ್ತಿದ್ದೆ, ಬಟ್ ಇವಾಗ ನಾನು ಜಿಮ್ಮಿಗೆ ಹೋಗ್ತಿಲ್ಲ. ಎಲ್ಲದನ್ನು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ನನಗೆ ಹೇಗೆ ಗೊತ್ತು, ಇವಾಗ ನಾನು ಎಷ್ಟು ದಿನದಿಂದ ಕಲ್ತಿದ್ದೀನಿ ಅದನ್ನು ನಾನು ಮನೆಯಲ್ಲೇ ಮಾಡೋಣ ಅನ್ನೋದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡ್ತಿದ್ದೀನಿ. ಯಾವುದೇ ರೀತಿ ಜಿಮ್ಮಿಗೆ ಹೋಗ್ತಿಲ್ಲ. ಇದು ಬಾಸ್ಕೆಟ್ಬಾಲ್ ಆಗಿದ ತಕ್ಷಣವೇ ಕೆಲವೊಂದು ವೆಯ್ಟ್ ಲಿಫ್ಟಿಂಗ್ ಎಲ್ಲ ನಾನು ಇನ್ನೂ ಮಾಡ್ತಿಲ್ಲ. ನಾನು ಅದಾಗಿದ್ದ ತಕ್ಷಣವೇ ನಾನು ಮೆಡಿಟೇಷನ್ ಮಾಡ್ತೀನಿ. 30 ಮಿನಿಟ್ಸ್ ಏನೋ ನಾನು ಮೆಡಿಟೇಷನ್ ಮಾಡ್ತೀನಿ. ನನ್ನ ಮೈಂಡು, ನನ್ನ ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಎಲ್ಲದೂ ಕಂಟ್ರೋಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಮಿನಿಮಮ್ 20 to 30 ಮಿನಿಟ್ಸ್ ಅಂತೂ ನಾನು ಮೆಡಿಟೇಷನ್ ಮಾಡ್ತೀನಿ. ಅದ್ರ ಜೊತೆಗೆ ಕಪಾಲಭಾರತಿ ಒಂದು ಮಾಡ್ತೀನಿ. ಇವತ್ತು ಮೆಡಿಟೇಷನ್ ಅಷ್ಟೇ ಮಾಡಿದ್ದೀನಿ. ಐ ಹೋಪ್ ನೀವೂ ಮನೇಲಿ ಇದೇ ಥರ ಎಕ್ಸಸೈಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಯೋಗನಾದರೂ ಮಾಡ್ತೀರಾ, ಇಲ್ಲಾಂದರೆ ವಾಕಿಂಗ್ ಆದರೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಬಾಡಿ ಅಥವಾ ನಿಮ್ಮ ಹೆಲ್ತು ನಿಮ್ಮ ಕೈಯಲ್ಲಿದೆ. ಯಾಕೆಂದರೆ ಏನಾದರೂ ಬಂದು ಅದರಿಂದ ಹಿಂಸೆ ಪಡೋದಕ್ಕಿಂತ ಮುಂಚೆನೇ ನಾವು ಕಾನ್ಷಿಯಸ್ ಆಗಿರೋದು ಒಳ್ಳೆಯದು ಅಂತ. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನದು ಬೆಳಗ್ಗೆ ರೂಟೀನ್ ಹೇಗಿರುತ್ತೆ, ನಾನು ಆಫೀಸಿಗೆ ಹೋಗೋ ಅಷ್ಟರೊಳಗಡೆ ಏನೇನು ಕೆಲಸ ಮಾಡ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆನೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ನನ್ನದು ಏನು ಮೆಡಿಟೇಷನ್ ಇರ್ಬೋದು ಅಥವಾ ಸ್ಕಿಪ್ಪಿಂಗ್ ಇರ್ಬೋದು ಅದನ್ನೆಲ್ಲ ಮುಗಿಸಿ ಇವಾಗ ಫ್ರೆಶ್ ಅಪ್ ಆಗಿ ಇವಾಗ ಒಂದು ಬಿಸಿನೀರು ಜೊತೆಗೆ ಒಂದು ಡ್ರೈ ಫ್ರೂಟ್ಸ್ದು ಸ್ಮೂದಿ ಮಾಡ್ಕೊತೀನಿ. ನಂತರ ನಾನು ಏನೇನು ಮಾಡ್ತೀನಿ ಅದೆಲ್ಲ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ಬೋದು. ಬನ್ನಿ ನೋಡ್ಬೋದು. 3 ಅಂಜೂರ, ಇದು ಒಂದು ಅದೇನಂತ ಗೊತ್ತಿಲ್ಲ ನನಗೆ, ಡ್ರೈ ಫ್ರೂಟ್ಸ್ ಅದು, ಮತ್ತು ಸ್ವಲ್ಪ ದ್ರಾಕ್ಷಿ, ಇಲ್ಲಿ ಬಿಡಿಸ್ಕೊಂಡಿರೋ ಅಂಥ ಏನು 6 ಬಾದಾಮಿ. ಇದನ್ನು ನಾನು ಇವಾಗ ಸ್ಮೂದಿ ಮಾಡ್ಕೊಳ್ಳೋಣ. ಇದಕ್ಕೆ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಚಿಯಾ ಸೀಡ್ಸ್ನ ನಾನು ಸೇರಿಸ್ಕೊತೀನಿ. ನೋಡ್ಬೋದು. ಇದಕ್ಕೆ ಇವಾಗ ಎಲ್ಲದನ್ನು ಹಾಕ್ತಿದ್ದೀನಿ. ನಾನು ಕಲ್ಸಕ್ಕೆ ಎಲ್ಲ ಹಾಕಿ ರಾತ್ರಿನೇ ನೆನೆಗೆ ಇಟ್ಟಿರ್ತೀನಿ. ಸ್ಮೂದಿ ಇವಾಗ ರೆಡಿಯಾಗಿದೆ. ಅದ್ರ ಜೊತೆಗೆ ಸ್ವಲ್ಪ ಇಲ್ಲಿ ನಾನು ಬಿಸಿನೀರನ್ನು ಮಾಡ್ಕೊತಿದ್ದೀನಿ. ಬಿಸಿನೀರು ಕುಡ್ದಿದ ತಕ್ಷಣವೇ ನಾನು ಇವಾಗ ಸ್ಮೂದಿನ ಕುಡಿತೀನಿ. ಆವಾಗಲೂ ಇದು ಏನಂತಾರೆ, ಇದು ಕಂಚಿನ ಗ್ಲಾಸಲ್ಲೇ ನೀರು ಕುಡಿಯೋದು ಬೆಳಗ್ಗೆ ಎದ್ದಿದ ತಕ್ಷಣವೇ. ಕೆಲವರು ತಾಮ್ರದ್ದು ಬಿನ್ಗೆ ಇಟ್ಕೊಂಡಿರ್ತಾರೆ ಅಥವಾ ಚಂಬಿಟ್ಕೊಂಡಿರ್ತಾರೆ, ಅದರಲ್ಲಿ ತುಂಬಿಟ್ಕೊಂಡಿರ್ತಾರೆ. ಬಟ್ ನಾನು ಡೈಲಿ ಇದರಲ್ಲೇ ನೀರು ಕುಡಿಯೋದು. ಸೊ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ. ತಾಮ್ರಕ್ಕಿಂತ ಕಂಚು ಒಳ್ಳೇದಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಇದರಲ್ಲೇ ನೀರು ಕುಡಿಯೋದು. ನೀರು ಕುಡ್ದಿದ್ದಾಗಿದ ತಕ್ಷಣವೇ ಸ್ಮೂದಿ ಕುಡಿತೀನಿ. ಬಿಸಿನೀರಿಗೆ ಬೇಕಿದ್ರೆ ನೀವು ಲೆಮನ್ನು ಅಥವಾ ವಿನೆಗರ್ ಹಾಕ್ಕೊಂಡು ಕುಡಿಬೋದು. ಫ್ಯಾಟ್ ಬರ್ನ್ ಆಗುತ್ತೆ, ಒಳ್ಳೆಯದು ವೆಯ್ಟ್ ಲಾಸಿಗೆ ಕೂಡ. ಬಟ್ ನಾನಿಲ್ಲಿ ಅದನ್ನು ಟ್ರೈ ಮಾಡಲ್ಲ. ಕೆಲವರಿಗೆ ಅದು ಅಡ್ಜಸ್ಟ್ ಆಗುತ್ತೆ, ಕೆಲವರಿಗೆ ಅಡ್ಜಸ್ಟ್ ಆಗಲ್ಲ. ಬಟ್ ನಾನು ಇವಾಗ ಏನು ಸ್ಮೂದಿ ಮಾಡ್ಕೊತೀನಲ್ವ, ಅದಕ್ಕೇ ಸ್ವಲ್ಪ ನಾನು ನಿಂಬೆಹಣ್ಣು ಹಾಕ್ಕೊಬಿಡ್ತೀನಿ. ಹಂಗಾದ್ರೆ ಸರಿ ಹೋಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ ಅಂತ. ಸೊ ನಿಮಗೆ ಇದೇ ಥರ ವೀಡಿಯೋಸ್ ಬೇಕಂದರೆ ನೀವು ಕಮೆಂಟ್ ಮಾಡಿ. ನಂದು ರೂಟೀನ್ ಹೇಗಿರುತ್ತೆ, ನಾನು ಡೈಲಿ ಯಾವ್ಯಾವ ಥರ ಸ್ಮೂದಿ ಅಥವಾ ನನ್ನ ಹೆಲ್ತ್ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದನ್ನು ನಾನು ಖಂಡಿತವಾಗಿಯೂ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ.
ನೆಕ್ಸ್ಟ್ ಇವಾಗ ಇದನ್ನೆಲ್ಲ ಮುಗಿಸಿ ಆಗಿದ ತಕ್ಷಣ ಇವಾಗ ಆಫೀಸಿಗೆ ಹೋಗೋ ಅಷ್ಟರಲ್ಲಿ ತಿಂಡಿ ಮತ್ತು ಊಟಕ್ಕೆ ಎರಡೂ ರೆಡಿ ಮಾಡಬೇಕು. ತಿಂಡಿ ಏನು ಇವಾಗ ಸ್ಮೂತಿ ಕುಡಿತಿದ್ದೀನಿ, ಊಟಕ್ಕೆ ರೆಡಿ ಮಾಡ್ಕೋಬೇಕು. ಹಾಗೆಯೇ ನಾನು ಲಂಚ್ ಬಾಕ್ಸ್ನ ರೆಡಿ ಮಾಡಿಕೊಂಡು ಆಫೀಸಿಗೆ ರೆಡಿಯಾಗಿ ಹೋಗಬೇಕು. ಸೊ ಅಲ್ಲಿವರೆಗೂ ವಾಚ್ ಮಾಡ್ತಾ ಇದ್ದೀನಿ. ಇವಾಗ ಬೇಳೆ ತೊಳೆದಿಟ್ಕೊಂಡಿದ್ದೀನಿ, ತೊಗರಿಬೇಳೆ. ಇದಕ್ಕೆ ಇವಾಗ ಸೊಪ್ಪುಗಳನ್ನು ತೊಳ್ಕೊಂಡಿರೋದು. ಸೊಪ್ಪು ಹಾಕಿದ್ದೀನಿ, ಜೊತೆಗೆ ಇದ್ರ ಜೊತೆಗೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ತೀನಿ. ಇದನ್ನು ಸಣ್ಣದಾಗಿ ವಿಷಲ್ ಉಳಿಸ್ಕೊಂಡು ಆಮೇಲೆ ಇದಕ್ಕೆ ಮಸಾಲೆ ಹಾಕೊಳ್ಳೋಣ. ಚೆನ್ನಾಗಿರುತ್ತೆ. ಇದನ್ನು ಮಸ್ತು ಮಾಡ್ಕೊತಾರೆ, ಬಟ್ ನನಗೆ ಆ ಥರ ಇಷ್ಟ ಆಗಲ್ಲ. ನನಗೆ ಚಪಾತಿಗೆ ಇದು ಬಾಯಿಗೆ ಸಿಗೋ ಥರನೇ ಇರಬೇಕು. ಸೊಪ್ಪು ಎಲ್ಲ ಮಸ್ಕೊಂಡು ಮಾಡೋದು ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಇದೇ ಥರ ಬೇಕು. ಟೊಮೊಟೊ ಹಾಕ್ತಿದ್ದೀನಿ. ಸ್ವಲ್ಪ ನೀರು, ಉಪ್ಪೆಲ್ಲ ನಾನು ಆಮೇಲೆ ಹಾಕೋತೀನಿ. ಈಗ ಜಸ್ಟ್ ವಿಷಲ್ ಹೊಡ್ಸ್ಕೊತೀನಿ ಅಷ್ಟೇ, ಸಾಕಿಷ್ಟು. ಅರಿಶಿನ ಪುಡಿ ಎಲ್ಲ ಆಮೇಲೆ ಹಾಕೋತೀನಿ. ಇವಾಗ 2 ವಿಷಲ್ ಆಗಲಿ. ಅದಾಗಿದ ತಕ್ಷಣ ಪಕ್ಕಕ್ಕೆ ರೈಸ್ ಇಟ್ಕೊಂಡು ನಂತರ ಚಪಾತಿ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ಹಾಗೆಯೇ ಒಂದು ಸಲಾಡ್ನ ರೆಡಿ ಮಾಡಿಕೊಂಡು ಸೊ ಆಫೀಸಿಗೆ ಹೊರಡೋಣ. ಎಲ್ಲ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ವೆಜಿಟೇಬಲ್ಸ್ನ ನಾನು ತೊಗೊಂಡು ಬಂದಿದ್ದೆ, ವಾಶ್ ಮಾಡಿರಲಿಲ್ಲ. ಹಾಗಾಗಿ ವಾಶ್ ಮಾಡೋಣ ಅಂತ ಇಲ್ಲಿ ಎಲ್ಲದನ್ನು ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಮಾಡಿದ ನಂತರ ಇದನ್ನೆಲ್ಲ ನಾನು ನೀಟಾಗಿ ಜೋಡಿಸಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಆವಾಗ ನಮಗೆ ಬೇಕಾದಾಗ ತೊಗೊಂಡು ಮಾಡೋದಕ್ಕೆ ಸರಿ ಹೋಗುತ್ತೆ. ನೀವು ಏನೇ ತರಕಾರಿ ಇರ್ಬೋದು, ಹೊರ್ಗಡೆಯಿಂದ ತಂದಿದ ತಕ್ಷಣವೇ ವಾಶ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ನಾನು ಸ್ವಲ್ಪ ಉಪ್ಪು ಹಾಕಿ ಅಥವಾ ಅರಿಶಿನ ಹಾಕಿ ವಾಶ್ ಮಾಡ್ತೀನಿ. ಅರಿಶಿನ ಇಲ್ಲದೆ ಇರೋ ಕಾರಣ ನಾನು ಹಾಗೆಯೇ ಸ್ವಲ್ಪ ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈವನ್ ಕರ್ಬೇವಿನ ಸೊಪ್ಪು ಸಹ ನಾನು ವಾಶ್ ಮಾಡಿ ಇಟ್ಕೊತೀನಿ. ಹಾಗೆಯೇ ಅದನ್ನೆಲ್ಲ ನೀಟಾಗಿ ಒರೆಸಿನೇ ನಾನು ಜೋಡಿಸ್ಕೊಳ್ಳೋದು. ಯಾಕೆ ಅಂದರೆ ಇವಾಗ ಹೇಳೋಕ್ಕಾಗಲ್ಲ ಯಾವಾಗ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಹೇಗೆ ಅಂತ. ಸೊ ಹಾಗಾಗಿ ನಾವು ಎಷ್ಟು ಹೈಜಿನ್ನಾಗಿರ್ತೀವೋ ಅಷ್ಟು ಒಳ್ಳೆಯದಂತ ಹೇಳ್ತೀನಿ. ಯಾಕೆಂದರೆ ನನಗೆ ಹೆಲ್ತ್ ವಿಷಯದಲ್ಲಿ ತುಂಬಾ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ ಆವಾಗಿಂದ ನಾನು ಹೆಲ್ತ್ ಬಗ್ಗೆ ಇವಾಗ ಸ್ವಲ್ಪ ಸೀರಿಯಸ್ ಆಗಿ ತುಂಬ ಕಾನ್ಷಿಯಸ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ನೀವು ಸಹ ಮನೆಗೆ ಏನಾದರೂ ವೆಜಿಟೇಬಲ್ಸ್ ಅಥವಾ ಏನೇ ತೊಗೊಂಡು ಬಂದರೂ, ಫ್ರೂಟ್ಸ್ ಏನೇ ತೊಗೊಂಡು ಬಂದ್ರೂ ನೀಟಾಗಿ ವಾಶ್ ಮಾಡಿ ಫಸ್ಟು ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ವಿಷಲೆಲ್ಲ ಒಡ್ಸ್ಕೊಂಡಾಗಿದೆ. ಇದಕ್ಕೆ ಸ್ವಲ್ಪ ನಾನು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಚಿಲ್ಲಿ ಪೌಡ್ರು, ಹಾಗೆಯೇ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಇಲ್ಲಿ ನಾನು ಪೇಸ್ಟ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ, ರೈಸ್ ಜೊತೆಗೆ ಈಸಿಯಾಗಿ ಬೇಗ ಮಾಡ್ಬೋದು ಅಂತಲೇ ಹೇಳ್ಬೋದು. ಇವಾಗ ಆಫೀಸಿಗೆ ತೊಗೊಂಡು ಹೋಗೋದಕ್ಕೂ ಇವಾಗ ಸಮ್ಮರಲ್ಲಿ ಪಲ್ಯ ಅದೆಲ್ಲ ಬೇಗ ಹಾಳಾಗುತ್ತೆ. ಹಾಗಾಗಿ ಈ ಥರ ಸಾಂಬಾರು ಸ್ವಲ್ಪ ರೈಸು ತೊಗೊಂಡೋದ್ರೆ ಯೂಸ್ ಆಗುತ್ತೆ. ನಾನು ಸಮ್ಟೈಮ್ಸ್ ನಾನೇನಾದರೂ ಚಪಾತಿ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಅಲ್ಲೇ ಕ್ಯಾಂಟೀನಲ್ಲಿ ಚಪಾತಿ ಅಥವಾ ಮುದ್ದೆ ತೊಗೋತೀನಿ. ಅಲ್ಲಿ ಮುದ್ದೆ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಅಲ್ಲೇ ತೊಗೊಂಡು ಇಲ್ಲಿ ಮನೆಯಿಂದ ಏನು ಸಾಂಬಾರು ತೊಗೊಂಡು ಹೋಗಿರ್ತೀನಿ ಅದರಲ್ಲೇ ಊಟ ಮಾಡ್ತೀನಿ ಅಂತಲೇ ಹೇಳ್ಬೋದು. ಈ ಥರ ನೀವು ಮಾಡ್ಕೊಳ್ಳಿ. ಕೆಲವರು ಹಿಂಗೆ ಮಸಾಲೆ ಹಾಕಿ ಅದು ಸೊಪ್ಪು ಬೇಳೆ ಏನಿದೆ ಅದನ್ನು ರುಬ್ಬಿ ಹಾಕಿ ಮಾಡ್ತಾರೆ. ಬಟ್ ನನಗೆ ಆ ಥರದ್ದು ಇಷ್ಟ ಆಗಲ್ಲ. ಅದು ತಮಿಳ್ನಾಡು ಸ್ಟೈಲೋ ಆಂಧ್ರ ಸ್ಟೈಲೋ ಅನಿಸುತ್ತೆ ರುಬ್ಬಿ ಮೊಸಪ್ಪು ಮಾಡೋದು. ಬಟ್ ನಂಗೆ ಆ ಥರ ರುಬ್ಬಿ ಮೊಸಪ್ಪು ಮಾಡೋದು ನಂಗೆ ಇಷ್ಟ ಆಗಲ್ಲ. ಇದೇ ಥರ ಇಷ್ಟ ಆಗುತ್ತೆ. ಹಾಗೆಯೇ ಇದನ್ನು ಚಪಾತಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಿಸ್ ಮಾಡ್ದೇ ಟ್ರೈ ಮಾಡಿ. ಫೈನಲಿ ಎಲ್ಲ ಆಯಿತು. ನಾನು ಆಫೀಸಿಗೆ ಇವಾಗ ರೆಡಿಯಾಗಿ ಹೊರಟಿದ್ದೀನಿ. ಆ ಟೈಮ್ ಆಗಿದೆ. ಸೊ ಹಾಗಾಗಿ ಬೇಗನೆ ಹೋಗಬೇಕಾಗಿತ್ತು.
ಹಾಗೇ ಆಫೀಸಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾ ಸ್ವಲ್ಪ ನಾನು ಮನೆಗೆ ಕೆಲವೊಂದು ಐಟಮ್ ಬೇಕಾಗಿತ್ತು. ಹಾಗೆಯೇ ನಾನು ಇಲ್ಲಿ ಸ್ವಲ್ಪ ಐಟಮ್ ತೊಗೊಳ್ಳೋಣ ಅಂತ ಇಲ್ಲಿ ನಾನು ರಾಯಲ್ ಮಾರ್ಟಿಗೆ ಬಂದಿದ್ದೀನಿ. ಕೆಲವೊಂದು ಐಟಮ್ಮು ಮಿಸ್ ಆಗಿತ್ತು, ಕೆಲವೊಂದು ನಾನೇ ಹೊಡೆದಾಕಿದ್ದೆ ಅಂತಲೇ ಹೇಳ್ಬೋದು. ಹಾಗಾಗಿ ನನಗೆ ವಾಟರ್ ಬಾಟಲ್ ಬೇಕಿತ್ತು ಗ್ಲಾಸ್ದು, ಹಾಗಾಗಿ ಅದು ಮತ್ತು ಕೆಲವೊಂದು ಗ್ರೋಸರೀಸೂ ಬೇಕಿತ್ತು. ಅದನ್ನು ನಾನು ತಗೊಂಡು ಎಲ್ಲ ಶಾಪ್ ಮಾಡಿಕೊಂಡು ಬಂದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.